ಗಾಯ್ಸ್ ಈಗ ಹೊರಗಡೆ ಕುತ್ಕೊಂಡು ಏನು ನೋಡ್ತಿದ್ದೀವಮ್ಮ? ಸುಮ್ಮನೆ ಹೋದ್ರೆ ಸಾಯ್ತಾರೆ ಗೈಸ್ ಇವತ್ತು ವಿಡಿಯೋ ಮಾಡ್ತಾರೆ ಇಲ್ಲ, ಸುಮ್ಮನೆ ಮಾಡ್ತಿದ್ದೀವಿ ಅಷ್ಟೇ. ಮಾರಿ ಕಣ್ವೆ ಅದೊಂದು ಟ್ರೆಂಡಿಂಗ್ ಆಗೈತೆ ಇನ್ಸ್ಟಾಗ್ರಾಮ್ನಲ್ಲಿ. ಜಿಲ್ತಾರೆ ಸುಮ್ಮನೆ ಹೋಗ. ಇವತ್ತು ಮೂಡ್ ಆಫಲ್ಲಿದ್ದಾರೆ, ಅದಕ್ಕೆ ಹಿಂಗೆ ಮಾಡ್ತಿರೋದು ಇವತ್ತು. ಸೊ ಗೈಸ್, ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ತುಂಬಾ ಫನ್ ಮಾಡಿದ್ದೀವಿ, ತುಂಬಾ ನಗ್ತೀರ ನೀವೆಲ್ಲರೂ. ಈ ವಿಡಿಯೋ ನಿಮಗಿಷ್ಟ ಆದರೆ ಖಂಡಿತ ಇದೇ ಥರ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ಚಾನಲ್ನ ಇವಾಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅಂತ ನೋಡೋಣ. ಗೈಸ್, ನಾನು ಇವಾಗ ದಾವಣಗೆರೆಗೆ ಹೋಗ್ಬೇಕು. ಸೊ ಇವನು ಅವಲಕ್ಕಿ ಟಿಫನ್ಗೆ ಕೊಬ್ಬರಿ ತುಪ್ಪ ಕೊಡ್ತಿದ್ದಾನೆ. ನಾನು ಸ್ವಲ್ಪ ಹೇರ್ ಕಲರ್ ಹಾಕೋದಕ್ಕಿತ್ತು, ಹಾಕ್ಕೊಂಡಿದ್ದೇನೆ. ಸೊ ಇದನ್ನು ಮುಗಿಸಿ ದಾವಣಗೆರೆಗೆ ಹೊರಡಬೇಕು. ಸೊ ಇವತ್ತಿನ ಫುಲ್ ಡೇ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಆದಷ್ಟು ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ. ಏನು ಮಾಡ್ತಿದ್ಯಾ? ಕಾಯಿ ತುರಿತಾ ಇದ್ದೆ. ಏನು ಮಾಡ್ತಾರೆ ಗೈಸ್? ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಬಿಟ್ಟಿದ್ದಾರೆ, ಆಟೋ ಸ್ಕ್ರೋಲ್. ಹಾಂ ನೋಡಿ, ಪೂರ್ತಿ ವಿಡಿಯೋ ಕಂಪ್ಲೀಟ್ ಆಗ್ತಿದ್ದಂಗೆ ಆಟೋ ಸ್ಕ್ರೋಲ್ ಆಗುತ್ತೆ. ಸರಿ ನೋಡೋಣ. ಇವನು ಸ್ಕೂಲ್ಗೆ ಹೋಗೋ ಅಂದ್ರೆ ಆ ಮೊಬೈಲ್ ನೋಡೋದೇ ಒಂದು ದೊಡ್ಡ ಸಾಧನೆ ಮಾಡ್ಬಿಡ್ತಿದ್ದಾನೆ ಅವನು. ನೋಡು, ಏನು ನೋಡು, ಇಲ್ಲಿ ನೋಡು, ಆಟೋ ಸ್ಕ್ರೋಲ್ ಆಗುತ್ತೆ. ಆ ಥರ ಆಟೋ ಸ್ಕ್ರೋಲ್ ಆಗುತ್ತೆ. ಜನರೇ ಬಲ್ಲಿ ಜನರು ಕಾಯಿ ತುರಿಯಲ್ಲ. ಅಜ್ಜಿ ಆಗ್ತದಂತ ಜಿಗಿ ಜಿಗಿತಾ ಜಿಗಿ 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 ಜಿಗಿತಾ ಜಿಗಿ ಜಿಗಿತಾ. ಅದು ಅಲ್ಲ, ತೆಗ್ದಿಡ್ಬೇಕಂತ ಅಷ್ಟೇ. ಈಗ ಏನ್ ಮಾಡೋದು? ಹಾಕೋಣ ಅಷ್ಟೇ. ಜಿಗಿ ಜಿಗಿ ಜಿಗಿತಾ ಜಿಗಿ ಜಿಗಿತಾ. ಯಾಕೆ ಬಿಡು, ಇಂಥವ್ರನ್ನ ಕಟ್ಕೊಂಡು ಏನಾದ್ರು ವಿಡಿಯೋ ಮಾಡ್ಬೇಕಂತ ಹೋದ್ರೆ ನಮ್ಮ ಬಾಳು ಮೂರ ಬಟ್ಟಿನೂ ಬಾಳಲ್ಲ. ಮೂರ ಬಟ್ಟಿ? ಯಾವ ಬಟ್ಟಿ ಬಿಡು. ಬಿಡ ಒಂದು ನಿಮಿಷ ರೈ. ಯಾರೇ ಕೂಗಾಡಲಿ ಓಡಾಡಲಿ, ನಮ್ಮ ಬೆಳಗ್ಗೆ ಅಡಿಗೆ ನಡೀತಲೇ ಇರುತ್ತೆ. ಅಲ್ಲಮ್ಮ, ಬಚ್ತಿಗೆ ಒಂದ್ ಸ್ವಲ್ಪ ಅಷ್ಟೊಂದು ಇಟ್ಕೊಂಡು ಏನ್ ಮಾಡ್ತೀಯ? ತೆಗಿ ಬಜ್ಜು. ಅವನಿಗೆ ವಿಡಿಯೋ ಮಾಡಕ್ ಇಟ್ಟಿದ್ದೀನಿ ಅಂದ್ರೆ ಅವ್ನಿಗೆ ಬರ್ತಾ ಬಿಡುತ್ತೆ. ಗೊತ್ತಿಗೆ ಸ್ವಲ್ಪ ಹೆಸರು ಹೇಳ್ದ ಅದನ್ನ. ಅಲ್ಲ ಅನ್ನ ಐತಲ್ಲ, ಅದು ಕಲಸಿ ಹೊಟ್ಟೆ ಟೇಸ್ಟ್ ಅಂತ ಮಾಡ್ಕೊಂಡು ತಿನ್ಬೇಕು. ದೊಡ್ಡ ಬಾಂಡ್ಲಿ ಜಾಗ 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 ನೋಡು. ಟ್ರೈ ಮಾಡೇ ಬೇಡ, ಇವಾಗ ಇಲ್ಲೇ ಸಖತ್ತಾಗ್ಬಿಟ್ಟು. ಚಾಡಿ ಒಂಚೂರು ಕಾಯಲ್ಲಿ ಆಮೇಲೆ ಹಾಕಿಕ್ಯ. ಗೈಸ್ ಸೇತಕ್ಕೆ ಆಗ್ತಿಲ್ಲ.
ಮರ್ಯಾದೆ ₹1 ಮರ್ಯಾದೆ ಇದ್ರೆ ಹೇಳಕ್ಕಂತಿಲ್ಲ ಬಿಸಿ ಆಯ್ತ ಸುಮ್ಮನೆ ಇರೋ ಡಿಗಿ 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 ಏನಾದ್ರೂ ಒಂದು ಮಾತಾಡೋಣ ಅಂತ ಬಂದ್ರೆ ಇವಂದಂತೂ ಇವತ್ತೇನೋ ಆಗ್ಬಿಟ್ಟೈತೆ ಗೈಸ್ ಇವಾಗ ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಹೊರಡ್ಬೇಕು ಇವಾಗ. ಸೊ ನೀವು ಅವಾಗ ಏನು ನೋಡ್ತಿದ್ದೀರಾ, ಇದು ನಾನು ಮೊನ್ನೆ ಮಲ್ಲೇಶ್ವರಂ ಶಾಪಿಂಗ್ ಅಂತ ಹೋದಾಗ ತೊಗೊಂಬಂದಿದ್ದು ಟಾಪು. ಚೆನ್ನಾಗಿದೆ, ಬಟ್ ಪ್ಯೂರ್ ಕಾಟನ್ನು. ಸ್ವಲ್ಪ ನಾನು ಲೂಸ್ ತೊಗೊಂಡಿದ್ದೀನಿ, ಸಮ್ಮರ್ ಆಗಿರೋದ್ರಿಂದ. ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸ್ಗೆ ಒಂದು ಒಳ್ಳೆ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಇದ್ರದ್ದು ಲಿಂಕ್ ಅಂತ ಕೇಳಕ್ಕೆ ಹೋಗ್ಬಿಟ್ರಿ, ಇದು ಡೈರೆಕ್ಟ್ ಶಾಪ್ಗೆ ಹೋಗಿ ತೊಗೊಂಡಿದ್ದು. ಸೊ ಮಲ್ಲೇಶ್ವರಂ ವಿಸಿಟ್ ಮಾಡಿದಾಗ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿದೆ. ಸೊ ಗೈಸ್ ಇನ್ನೇನು ಹೊರಡಬೇಕು ಇವಾಗ. ಸ್ವಲ್ಪ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಸನ್ಸ್ಕ್ರೀನ್ ಹಾಕೊಂಡು ಹೋಗೋಣ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ದಯವಿಟ್ಟು ಸನ್ಸ್ಕ್ರೀನ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ. ನಾನು ಮಾಯ್ಶ್ಚರೈಸರ್ ಸ್ಕಿಪ್ ಮಾಡಿ ತುಂಬ ಡಿಹೈಡ್ರೇಟ್ ಆಯಿತು ಫೇಸ್ ಎಲ್ಲ. ಸೊ ಅದಕ್ಕೇ ಮತ್ತೆ ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡಬೇಕಾಯ್ತು. ಚೆನ್ನಾಗಿ ನಿದ್ದೆ ಮಾಡಿರಿ, ಚೆನ್ನಾಗಿ ನೀರು ಕುಡೀರಿ. ಕೆಲ್ಸಕ್ಕೆ ಬರೆದಿರೋ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಲ್ಸಕ್ಕೆ ಬರ್ದಿರೋದೆಲ್ಲ ಯೋಚನೆಗಳು ಅದು ಇದು ಮಾಡ್ಕೊಂಡು ನಿದ್ದೆ ಕೆಡಿಸ್ಕೊಂಡ್ರೆ ಯಾವನೂ ಬರಲ್ಲ. ನೀವು ಚೆನ್ನಾಗಿದ್ರೆ ಎಲ್ಲರೂ ಬರ್ತಾರೆ ಒಂದಿನ, ಇಲ್ಲ ಅಂದರೆ ಹೋದ್ರು ನೆಕ್ಸ್ಟ್ ಅಂತ ಬಂದೇ ಬರುತ್ತೆ ಖಂಡಿತ. ಏನು ಹೇಳ್ತಾರೆ, ಬೇಸಿಗೆ ಆದಮೇಲೆ ಮತ್ತೆ ಮಳೆಗಾಲ ಬರಲೇಬೇಕು, ಮತ್ತೆ ಮುಂಗಾರು ಎಲ್ಲರ ಜೀವನದಲ್ಲೂ ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಅಲ್ಲಿವರೆಗೂ ಚೆನ್ನಾಗಿರ್ಬೇಕು ಅಷ್ಟೇ. ಖಂಡಿತ ಡಿಪ್ರೆಷನ್ ಫೀಲ್ ಆಗುತ್ತೆ ಕೆಲವೊಂದು ಸಲ, ಈ ಥರ ಏನಾದರೂ ಆಯಿತು ಅಂತ ಅಂದಾಗ. ಸೊ ಅದನ್ನೇ ಇಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ಚೆನ್ನಾಗಿರೋರು ಚೆನ್ನಾಗೇ ಇರ್ತಾರೆ. ಖಂಡಿತ ಹಾಳಾಗೋದು ಯೋಚನೆ ಮಾಡ್ತಿರೋರು ಮಾತ್ರ. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನು. ಸೊ ಇವತ್ತು ನನ್ನ ಸ್ಕಿನ್ ಇಷ್ಟೆಲ್ಲ ಡ್ಯಾಮೇಜ್ ಆಗೋದಕ್ಕೆ ರೀಸನ್ನೇ ದೊಡ್ಡ ಕಾರಣನೇ ಅದು. ಸೊ ನನಗೂ ಒಂದು ಟೈಮಲ್ಲಿ ಹೇಳ್ಬೇಕಂದ್ರೆ ಮಧ್ಯರಾತ್ರಿ 12 ಗಂಟೆ ಟೈಮಲ್ಲಿ ರಿಯಲೈಸ್ ಆಗಿದ್ದು, ಯಾವನ ಬಗ್ಗೆನೋ ಯಾರು ಬಿಟ್ಟೋದ್ರು ಯಾರಿದ್ರು ಯಾವಳ ಬಗ್ಗೆನೋ ತಲೆಗೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನೀವು ಚೆನ್ನಾಗಿದ್ರೆ ಲೈಫ್ ಬಿಂದಾಸ್ ಆಗಿರುತ್ತೆ. ಸೊ ಹೊಸದ್ರ ಬಗ್ಗೆ ಯೋಚನೆ ಮಾಡಿ, ಏನಾದರೂ ಆ್ಯಕ್ಟಿವಿಟಿ ಬಗ್ಗೆ ಯೋಚನೆ ಮಾಡ್ತೀವಿ ಅವಾಗವಾಗ, ಏನಾದರೂ ಅಚೀವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಖಂಡಿತ ಮೂವ್ ಆನ್ ಆಗೇ ಆಗ್ತೀರಾ ಅದರಿಂದ. ಸೊ ಅದಕ್ಕೆ ಎಲ್ಲದಕ್ಕಿಂತ ಬೆಟರ್ ಅಂದರೆ ಚೆನ್ನಾಗಿ ರೀಲ್ಸ್ ಮಾಡಿರಿ ಸ್ವಲ್ಪ ದಿನ. ಒಳ್ಳೆ ಮೋಟಿವೇಶನ್ ಇರೋ ಥರದ್ದು ಅಥವಾ ನಿಮ್ಗೆ ಇಷ್ಟ ಆಗಿರೋ ಸಾಂಗ್ಸ್ ಬಗ್ಗೆ. ಆವಾಗ ನಿಮ್ಮ ಮೈಂಡ್ ಖಂಡಿತ ಡೈವರ್ಟ್ ಆಗುತ್ತೆ, ಇದೆಲ್ಲದರಿಂದನೂ ಆಚೆ ಬರ್ಬೋದು. ಸೊ ಈ ವಿಡಿಯೋದಲ್ಲಿ ಇದು ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಆದರೆ ಸ್ಕಿನ್ ಕೇರ್ ಮಾಡಬೇಕಾದ್ರೆ ಇದೊಂದು ಚೆನ್ನಾಗಿರುತ್ತಲ್ಲ. ಸುಮ್ಮನೆ ಸ್ಕಿನ್ ಕೇರ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಐಬ್ರೋಸ್ ಅಂತೂ ದಟ್ಟ ಕಾಡಲ್ಲಿ ಜೊತೆಯಲ್ಲಿ ಅನ್ನೋ ಥರ ಐತೆ ಅದು. ಐಬ್ರೋಸ್ ಮಾಡಿಸ್ಬೇಕು. ಸೊ ನಾಳೆ ಶೂಟ್ ಇರೋದ್ರಿಂದ ಇವತ್ತು ಹೋಗಿ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಬರ್ಬೇಕು. ಕಲರಿಂಗ್ ಎಲ್ಲ ಆಯಿತು ಇವಾಗಲೇ. ಯಾಕೆ ಈ ಏಜಿಗೆ ತಲೆ ಎಲ್ಲ ಬೆಳಗಾಗುತ್ತೆ ಅನ್ನೋದೇ ದೊಡ್ಡ ಡೌಟು ಗೈಸ್ ನನಗೆ. ಇದೆಲ್ಲ ನಮ್ಮ ಮಮ್ಮಿ ಗಿಫ್ಟ್ ಇದೆಲ್ಲ. ಸೊ ಅವರಿಗೂ ಬೇಗನೆ ಆಗಿತ್ತು ವೈಟ್ ಹೇರ್ಸು. ಸೊ ನನಗೂ ಹಂಗೆ ಆಯಿತು. ಸೊ ಇವಾಗ ಹೋಗಿ ಅಷ್ಟೇ, ಇನ್ನೇನು ಸಿಂಪಲಾಗಿ ಏನು ರೆಡಿ ಆಗೋಲ್ಲ. ಮಾಯ್ಶ್ಚರೈಸರು, ಒಂದು ಸನ್ಸ್ಕ್ರೀನು. ಯಾಕೋ ಇತ್ತೀಚೆಗೆ ಹೆವಿ ಅಂದರೆ ಹೆವಿ ವೈಟ್ ಐಟೆಕ್ಸ್ ಮೇಲೆ ಇಲ್ಲಿ ಗೊತ್ತಾಗಲ್ಲ, ಇಲ್ಲ ಇಷ್ಟು ಹಾಕೊಂಡು ಲೈಟಾಗಿ ಒಂದು ಲಿಪ್ಸ್ಟಿಕ್ ಎಳೆದ್ಬಿಟ್ರೆ ಸೊ ಗೈಸ್ ಇದ್ರದ್ದು ಲಿಂಕ್ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಹೇಳ್ತೀನಿ ಅಂದರೆ ಇದು ಜುಡಿಯೋದು. ನೀವು ಹತ್ರದಲ್ಲೇ ಯಾವ್ದಾದ್ರು ಜುಡಿಯೋ ಇದ್ರೆ ಖಂಡಿತ ಇದನ್ನು ಟ್ರೈ ಮಾಡಿರಿ. ಇದು ಶೇಡ್ ಬಂದು ಮ್ಯಾಟ್ B04. ಇದ್ರದ್ದು ಆಲ್ರೆಡಿ ಎಲ್ಲ ಸ್ಕ್ರ್ಯಾಪ್ ಲೆವೆಲಿಗೆ ತೊಗೊಂಬಂದ್ಬಿಟ್ಟಿದ್ದೀನಿ. ಹೆವಿ ಅಂದರೆ ಹೆವಿ ಯೂಸ್ ಮಾಡಿದ್ದೀನಿ. ನಾನೇನು ಮಾಡ್ತೀನಿ ಅಂದರೆ ಲಿಪ್ಸ್ಟಿಕ್ ತುಂಬ ಡಾರ್ಕ್ ಆಗಿರೋದ್ರಿಂದ ಲಿಪ್ಸ್ಟಿಕ್ ಹಾಕಿ ಅದನ್ನು ಲೈಟಾಗಿ ಹಿಂಗೆ ಎಳ್ಬಿಡ್ತೀನಿ ಅಷ್ಟೇ, ಆಗೋಯ್ತು.
ಸಂಜೆವರೆಗೂ ಮಾತಾಡಂಗಿಲ್ಲ. ಏನಂತೀರಿ? ಸ್ವಲ್ಪ ಕೂದಲು ಡ್ರೈ ಆಗಬೇಕು, ಅಷ್ಟರಲ್ಲಿ ಸ್ವಲ್ಪ ಮಾಡಬೇಡ. ಲಕ್ಷ್ಮಿನೂ ಈಗ ಬರ್ತಾರೆ. ಸೊ ಇದ್ರ ಮೇಲೆ ಫೌಂಡೇಶನ್ ಏನು ಅವಶ್ಯಕತೆ ಇಲ್ಲ, ಫೌಂಡೇಶನ್ ನಾನು ಅಷ್ಟಾಗಿ ಹಚ್ಚಲ್ಲ ಈಗ ಸದ್ಯಕ್ಕೆ. ಯಾವುದು ಗೊತ್ತಾ, ಫೇಸಸ್ ಕನ್ನಡದ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತೀನಿ, ಅದ್ರ ಜೊತೆಗೆ ಇದು BB ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿರುತ್ತೆ, ಬಟ್ ನನ್ನ ಸ್ಕಿನ್ ತುಂಬ ನೋಡಿ ಈ ಥರ ಫುಲ್ಲು ಡಿಹೈಡ್ರೇಟ್ ಆಗಿಬಿಟ್ರೆ ಈ ಥರ ಆಗಿರೋದು. ತುಂಬ ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ನಿದ್ದೆ ಮಾಡಿಲ್ಲ ನಾನು ಕರೆಕ್ಟಾಗಿ ಒಂದು 20 ದಿನ ಆಯಿತು. ಸಮ್ ರೀಸನ್ಸ್ ನಿದ್ದೆ ಬರ್ತಿರ್ಲಿಲ್ಲ. ಸೊ ಇವಾಗ ಬ್ಯಾಕಪ್ ಆಗಿದ್ದೀನಿ, ಮಲಗ್ತಿದ್ದೀನಿ ಬೇಗನೆ. ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ, ಇದನ್ನು ಸ್ವಲ್ಪ ದಿನ ಅಂದರೆ 1 ವಾರ ಅಷ್ಟೇ ಸ್ವಲ್ಪ ಸ್ಕಿನ್ನನ್ನು ಪ್ರೆಪ್ ಮಾಡಿ ಚೆನ್ನಾಗಿ, ಆಮೇಲೆ ಯೂಸ್ ಮಾಡೋಣ ಅಂತ. ಸೊ ನಾಳೆ ಶೂಟಲ್ಲಿ ಖಂಡಿತ ಇದನ್ನು ಯೂಸ್ ಮಾಡ್ತೀನಿ, ಇದ್ರ ರಿವ್ಯೂಸ್ ಕೂಡ ಹಾಕ್ತೀನಿ. ಓಪನ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ, ಇನ್ನು ಖಂಡಿತ ಇದ್ರ ಬಗ್ಗೆ ಯಾವುದೇ ರಿವ್ಯೂಸ್ದು ವಿಡಿಯೋ ಮಾಡಿಲ್ಲ. ಫೇಸಸ್ ಕನ್ನಡ ತುಂಬ ವೈರಲ್ ಆಗಿರೋಂಥ ಪ್ರಾಡಕ್ಟು ಮಾಡೋಣ. ಓಯ್ ಪ್ಯಾಂಟ್ ಹಾಕೋಣ. ಯಾಕೆ ಏನು ವಿಡಿಯೋ ಹಾಕಿ ಮಾಡ್ತೀನಿ? ಚೆನ್ನಾಯ್ತಾ? ಏನು ಹೇಳ, ಚೆನ್ನಾಯ್ತೆ. ಹೆಂಗೆ ತಿನ್ಸಿ ಹೇಳ. ಅಯ್ಯ 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 ಮಕ್ಕಳ ಮಕ್ಕಳ ಇಲ್ಲಿದ್ದ ಇಲ್ಲಿಗನ ಕೂತ್ಕೊಂಡಿರೋದು. ಏನು ಏನೇನು ಇದು ಅವಲಕ್ಕಿ, ಇದು ಅವಲಕ್ಕಿ, ಇದು ಉಪ್ಪಿನಕಾಯಿ, ಇದು ಇಯರ್ಬಡ್ಸ್. ಸುಮ್ಮನೆ ಆಗಿರು ಖುಷಿ, ಕೈಗೆ ಏನಾದ್ರು ಸಿಕ್ಬಿಟ್ರೆ. ನೋಡಿ ಈಗ ನೋಡ್ತಿದೀವಿ, ಹಾಲೆ ಹಾಲು ಬಂದೈತೆ. ಅಲ್ಲ ಈಗ ಅದನ್ನ ತಾನೇ ನೋಡ್ತಿದ್ದೀವಿ ನಾವು, ಹಾಲೆ ಹಾಲು ಬಂದೈತೆ. ಗೈಸ್ ಹೊರಡಬೇಕು ಇವಾಗ. ಸೊ ಲೈಟ್ ಆಫ್ ಮಾಡಿಲ್ಲ ರೂಮಿಂದ. ಸೊ ಬಂದಿದ್ದಾಳೆ ಲಕ್ಷ್ಮಿ ಆಲ್ರೆಡಿ. ನಾನು ಇವಾಗ ಲಾಕ್ ಮಾಡಿ ಹೊರಡಬೇಕು. ಸ್ವಲ್ಪ ಶಾಪಿಂಗ್ ಇರೋದ್ರಿಂದ ಸ್ವಲ್ಪ ಬೇಗ ಹೋಗೋಣ ಅಂತ. ತುಂಬ ಹೊತ್ತಾಯಿತು ಹೊರಟು. ಸೊ ಅಷ್ಟರಲ್ಲಿ ನಮ್ಮ ಮನೆಗೆ ಯಾರೋ ಗೆಸ್ಟ್ ಬೇರೆ ಬಂದಿದ್ದರು, ಧರ್ಮಸ್ಥಳಕ್ಕೆ ಹೋಗಿದ್ರು ಅಂತ ಪ್ರಸಾದ ತಗೊಂಡು. ಸೊ ಅದನ್ನು ತಗೊಂಡು ನಾನು ಇವಾಗ ಹೊರಟಿದ್ದೀನಿ. ಸೊ ಹೋಗ್ತಾ ಸಿಗೋಣ. ಸೊ ಗೈಸ್ ಖುಷಿ ನನ್ನ ಡ್ರಾಪ್ ಮಾಡಿ ಹೋದ ಬಸ್ ಸ್ಟಾಪ್ಗೆ ಅಂತ. ಸೊ ನಾನು ಮತ್ತು ಲಕ್ಷ್ಮಿ ಇಬ್ಬರು ಹೊರಟ್ವಿ ದಾವಣಗೆರೆಗೆ ಹೋಗಬೇಕು ಅಂತ. ಸೊ ಅನ್ಫಾರ್ಚುನೇಟ್ಲಿ ಇಬ್ಬರು ಏನು ಮಾತಾಡ್ಕೊಂಡಲ್ಲೇ ಸೇಮ್ ಡ್ರೆಸ್ ಹಾಕೊಂಬಂದಿದ್ವಿ. ಸೊ ಮಲ್ಲೇಶ್ವರಂಗೆ ಹೋದಾಗ ತಗೊಂಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿ ಕಾಣಿಸಿತ್ತು. ಸೊ ಲಕ್ಷ್ಮಿ ಕೂಡ ನನ್ನ ಜೊತೆಗೆ ಬಂದಿದ್ರು, ನಾನು ಒಬ್ಬಳೇ ಹೋಗ್ತಿದ್ದೀನಿ ಅಂತ. ಸೊ ಶಾಪಿಂಗೆಲ್ಲ ಆವಾಗ ತಾನೇ ಹೋಗಿ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ನಿಮಗೆಲ್ಲರಿಗೂ ಈ ಶಾಪ್ ಗೊತ್ತಿರುತ್ತೆ, ನಾನು ಖಂಡಿತ ಹೆಸರನ್ನ ಮೆನ್ಷನ್ ಮಾಡಲ್ಲ. ನಿಮಗೂ ಯಾರಿಗಾದರೂ ಗೊತ್ತಿದ್ದರೆ ಈ ಶಾಪ್ ಬಗ್ಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಶಾಪ್ ಇದು ಅಂತ. ಸೊ ನಾವು ಹೊಸ್ದಾಗಿ ಒಂದು ಬಿಸ್ನೆಸ್ಗೆ ಕೈ ಹಾಕ್ತಾ ಕೆಲವೊಂದು ಐಟಮ್ ಬೇಕಾಗಿತ್ತು, ಹಾಗೆ ಇನ್ನೂ ಕೆಲವು ಆಕ್ಸೆಸರೀಸ್ ಬೇಕಾಗಿತ್ತು. ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ನಾವು ಈ ಶಾಪಿಗೆ ಬಂದಿದ್ದು. ಈ ಶಾಪ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಯಾವಾಗ್ಲೂ. ತುಂಬ ಸಲ ನಾನು ಇಲ್ಲಿಗೆ ಬಂದು ಹೋಗಿದ್ದೀನಿ. ಸೊ ನನಗೆ ತುಂಬ ಸೆಲೆಕ್ಟೆಡ್ ಪೀಸಸ್ ಅಷ್ಟೇ ನಾನು ತೊಗೊಂಡಿರೋದು. ಸುಮ್ಮನೆ ರ್ಯಾಂಡಮಾಗಿ ಏನು ಸಿಗುತ್ತೋ ಅದನ್ನು ನಾನು ಖಂಡಿತ ತೊಗೊಂಡಿಲ್ಲ. ಸೊ ಯಾವ ಕ್ಲೈಂಟ್ಗೆ ನಾನು ಕೊಡ್ತೀನಿ ಆ ಕ್ಲೈಂಟ್ ಅದನ್ನು ಮನಸ್ಫೂರ್ತಿಯಾಗಿ ತೃಪ್ತಿಯಿಂದ ಉಟ್ಕೋಬೇಕು ಅನ್ನೋದು ನನ್ನ ತುಂಬ ಆಸೆ ಇತ್ತು. ಸೊ ಅದಕ್ಕೆ ತುಂಬಾ ಒಳ್ಳೆ ಕಲೆಕ್ಷನ್ ಕೂಡ ನಂಗೆ ಸಿಕ್ತು. ಸೊ ನಾನು ಎಷ್ಟೊತ್ತು ನೋಡಿದ್ರು ಕೂಡ ಅವ್ರು ಯಾರೂ ಬೇಜಾರಾಗದಿರೋ ಥರ ನನಗೆ ತೋರಿಸಿ ಒಳ್ಳೆ ಕಲೆಕ್ಷನ್ ಕೊಟ್ಟಿದ್ದಾರೆ.
ಸೊ ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ನಾನು ವಾಪಸ್ ಹೊರಡಬೇಕಾಯಿತು. ಸೊ ಕೆಲವೊಂದು ಅಂದರೆ ಎಲ್ಲ ಸೆಕ್ಷನಲ್ಲೂ ಹೋಗಿ ನಾನು ಸ್ಯಾರಿನ ಪಿಕ್ ಮಾಡಿ ಕೌಂಟ್ರಲ್ಲಿ ಕೊಡ್ತಾಯಿದ್ದೆ. ಸೊ ಯಾಕಂದರೆ ಮತ್ತೆ ಮಿಸ್ಡ್ ಔಟ್ ಆಗಿಬಿಡುತ್ತೆ ಅಂತ. ಸೊ ಇದೊಂದೇ ಬೆನಿಫಿಟ್ ಏನಪ್ಪ ಅಂದರೆ ಆ ಶಾಪಲ್ಲಿ ಯಾವ ಫ್ಲೋರಿಗೆ ಎಷ್ಟೊತ್ತು ಬೇಕಾದ್ರೂ ಹೋಗಿ ನೋಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಹುಡುಕ್ಬೋದು, ಚೇಂಜಸ್ ಮಾಡ್ಬೋದು. ಅದೊಂದು ಆಫರ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ಲಿ. ಸೊ ಚೆನ್ನಾಗಿತ್ತು ಶಾಪಿಂಗ್ ಎಲ್ಲನೂ, ಒಳ್ಳೆ ಕಲೆಕ್ಷನ್ನೇ ಸಿಕ್ತು. ಇದ್ರ ಬಗ್ಗೆ ನಾನು ಮತ್ತೆ ನೆಕ್ಸ್ಟ್ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ, ಯಾವ ಥರ ಆಕ್ಸೆಸರೀಸ್ ಹಾಕ್ತಿದ್ದೀವಿ, ಹಾಗೆ ಜ್ಯುವೆಲ್ಸ್ ಹಾಕ್ತಿದ್ದೀವಿ, ಹಾಗೆಯೇ ಸ್ಯಾರೀಸ್ ಹಾಕ್ತಿದ್ದೀವಿ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಇನ್ನೊಂದು ಶಾಪಿಗೆ ಹೋಗಬೇಕಿತ್ತು. ಸೊ ಬಿಲ್ಲಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಆನ್ ದ ವೇ ಹೋಗ್ತಾ ಜ್ಯೂಸ್ ಕೂಡ ಕುಡಿದು ಹೋದ್ವಿ. ಗೈಸ್ ತುಂಬ ವಿಡಿಯೋ ಜಾಸ್ತಿ ಆಗ್ತಿರೋದ್ರಿಂದ ವೀಡಿಯೋಸ್ನ ಕೆಲವೊಂದು ಕಡೆ ಸ್ಕಿಪ್ ಮಾಡಬೇಕಾಯಿತು. ಸೊ ಲಗೇಜೆಲ್ಲ ನಾವು ಗಾಡಿಗೆ ಬಸ್ಸಿಗೆ ಹಾಕಿ ಅಲ್ಲೇನು ಲಗೇಜ್ ಬಾಕ್ಸ್ ಇರುತ್ತೆ ಅದರಲ್ಲೇ ಡಂಪ್ ಮಾಡಿದ್ವಿ. ಸೊ ಇವತ್ತು ನಿಜವಾಗ್ಲೂ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿತ್ತು ಬಿಸಿಲು. ಸೊ ಆನ್ ದ ವೇ ಬರ್ತಾ ಮಜ್ಜಿಗೆ ಕೂಡ ಎಷ್ಟು ಬಿಸಿಲಿಗೆ ನೀರು ಕುಡಿದ್ರೂ ಕಡಿಮೆ ಅನ್ನಿಸ್ತಿರ್ಲಿಲ್ಲ. ಸೊ ಮಜ್ಜಿಗೆ ಕುಡ್ತಾ ನಾವು ಮತ್ತೆ ವಾಪಸ್ ಬಂದ್ವಿ. ಸೊ ನಾವು ಇಲ್ಲಿಂದ ಇನ್ನೊಂದು ಶಾಪಿಗೆ ಹೋಗಬೇಕಿತ್ತು. ಆ ಶಾಪ್ ಬಂದು ಸೊ ನಮಗೆ ಡೈರೆಕ್ಟ್ ಡೀಲರ್ ಆಗಿದ್ದರು ಅವರು. ಸೊ ಈ ಶಾಪ್ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಈ ಶಾಪ್ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಯಾವ ಶಾಪ್ ಅಂತ. ಸೊ ಇವರು ಡೈರೆಕ್ಟ್ ಡೀಲರ್ ಆಗಿದ್ದರಿಂದ ನಾನು ಖಂಡಿತ ಇಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಕೂಡ 10 ರೂಪಾಯಿ ಲಾಭ ಇಲ್ಲದೆ ಖಂಡಿತ ಈ ಬಿಸ್ನೆಸ್ನ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸೊ ಡೀಲರ್ ಕಡೆಯಿಂದನೇ ನಾವು ತುಂಬ ಸ್ಯಾರೀಸ್ನ ಪರ್ಚೇಸ್ ಮಾಡಬೇಕಿತ್ತು. ಸೊ ಅಲ್ಲೆಲ್ಲ ಮುಗ್ದಿದ್ದಾಯಿತು. ಸೊ ಬಂಡಲ್ಸ್ ಆಫ್ ಕಲರ್ಸ್ ಕಲೆಕ್ಷನ್ಸ್ ಚೆನ್ನಾಗಿತ್ತು, ನಮ್ಗೆ ಯಾವ ಥರ ಬೇಕಿತ್ತು ಅದೇ ಥರನೇ ಇತ್ತು. ತುಂಬ ಸೆಲೆಕ್ಟೆಡ್ ಐಟಮ್ಸ್ ಕೂಡ ನಾನು ತಗೊಂಡೆ. ಅದಾಗಿದ್ದಾದಮೇಲೆ ನಾನು ನೆಕ್ಸ್ಟ್ ಏನಪ್ಪ ಅಪ್ಡೇಟ್ ಮಾಡ್ತಿರೋದು ಅಂದರೆ ಸೊ ಗೈಸ್ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದನೂ ಇರಲಿ, ನಿಮ್ಮ ಸಪೋರ್ಟ್ ಕೂಡ ಇರಲಿ. ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಮಗೂ ಯಾರಿಗಾದರೂ ನಾನು ಹಾಕೋ ಶಾರ್ಟ್ಸಲ್ಲಿ ಹಾಕ್ತಿರೋ ವೀಡಿಯೋಸ್ ಅಥವಾ ಈ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದರೂ ನೀವು ನಮ್ಮ ಪೇಜಸಲ್ಲಿ ನೋಡಿದ್ರೆ ಖಂಡಿತ ನಾನು ಕೊಟ್ಟಿರೋ ನಂಬರ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ವಾಟ್ಸಪ್ಗೆ, ನಾನು ಖಂಡಿತ ರೆಸ್ಪಾಂಡ್ ಮಾಡ್ತೀನಿ. ಯಾರು ಬೇರೆಯವ್ರು ಮಾತಾಡೋಲ್ಲ, ಖಂಡಿತ ನಾನೇ ಮಾತಾಡ್ತೀನಿ, ಆ ಫೋನಲ್ಲಿ ನಾನೇ ರೆಸ್ಪಾಂಡ್ ಮಾಡ್ತೀನಿ. ಸೊ ಇಷ್ಟು ದಿನ ಖುಷಿ ಮೇಕಪ್ ಸ್ಟುಡಿಯೋಗೆ, ಖುಷಿ ಬ್ಯೂಟಿ ಸಲೂನ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ದೀರಾ ಖಂಡಿತ ಈ ಹೆಸರು ಕೂಡ ಲಾಂಚ್ ಮಾಡ್ತೀನಿ ಖಂಡಿತ ನಾಳೆ. ಸೊ ಅಂದರೆ ಮಂಗಳವಾರ ಲಾಂಚ್ ಮಾಡ್ತಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೆ ಅಪ್ಡೇಟ್ಸ್ನ ಕೊಡ್ತೀನಿ ಅಂತ ಹೇಳ್ತಾ ಖಂಡಿತ ಕಲೆಕ್ಷನ್ ಬಗ್ಗೆ ಏನೇನೇ ಡೀಟೇಲ್ಸ್ ಬೇಕಾಗಿದ್ರು, ಯಾವುದೇ ಥರ ಅಪ್ಡೇಟ್ಸ್ ಬೇಕಾಗಿದ್ರು ಕೊಟ್ಟರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.